ಎಐ ಕಲಿತರಷ್ಟೇ ಕೆಲಸ. ಇನ್ ಮುಂದೆ ಎಐ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲಸ ಸಿಗೋದಿಲ್ಲ. ಇಡೀ ವಿಶ್ವ ಎಐ ಮೇಲೆ ನಿಂತುಕೊಳ್ಳುವ ಸಂದರ್ಭ ಬಂದಿದೆ. ಪ್ರತಿವೀಕ್ಷಕರೇ, ಎಐ 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 ಏನಿದು? ಎಐ ಇಂಗ್ಲಿಷಿನ ಲಿಟರರಿ ಅಲ್ಲ. ಇಡೀ ವಿಶ್ವ ಇಂದು ಎಐ ಮೇಲೆ ನಡೀತಾ ಇದೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆವರೆಗೆ ನೋಡಿ, ಇನ್ಫಾರ್ಮೇಟಿವ್ ಆಗಿದೆ. ಜೊತೆಗೆ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ, ದಯಮಾಡಿ ಶೇರ್ ಮಾಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನ್ ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿವೀಕ್ಷಕರೇ, ಮನುಷ್ಯನ ಸೃಜನಶೀಲತೆ ಹೆಚ್ಚಾದಂತೆಲ್ಲ ಅಂತ ಹೇಳಿದ್ರೆ, ಕ್ರಿಯೇಟಿವಿಟಿ ಹೆಚ್ಚಾದಂತೆಲ್ಲ ಈ ವರ್ಲ್ಡ್ ಅಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಬರ್ತಾನೆ ಇದ್ದಾವೆ. ಇವತ್ತು ಏನು ಎಐ ಯುಗ ಅಂತ ಕರಿತಾ ಇದೀವೋ, ಇದು ಇವತ್ತಿನದಲ್ಲ, ಬಹಳ ಹಿಂದೆನೆ ಬಂದಂತದ್ದು. ಆದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತಲುಪತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಇತ್ತಲ್ಲ, ಅದು ಸ್ಮಾರ್ಟ್ ಫೋನ್ ಯುಗ. ಇದಾಗಿತ್ತು. ಅದಕ್ಕೆ ಇವತ್ತು ಎಐ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಆದ್ರೆ ಬಹಳ ಹಿಂದೆನೆ ಅಂತ ಹೇಳಿದ್ರೆ 1950ರ ಆಸುಪಾಸಲ್ಲೇ ಈ ಎಐ ಅಥವಾ ಯಂತ್ರಗಳಿಗೆ ಬುದ್ಧಿಯನ್ನ ಕಲಿಸಿ ಅವುಗಳಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು ಶುರುವಾಗಿತ್ತು. ಆದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಸಿಗದೇ ಇರುವ ಕಾರಣದಿಂದಾಗಿ ಅದು ಅಷ್ಟಕ್ಕೆ ಉಳಿದಿತ್ತು. ನಂತರದಲ್ಲಿ 1965ರಲ್ಲಿ ಯಂತ್ರಗಳಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಒಂದು ಬುದ್ಧಿಯನ್ನ ತುಂಬಲಾಯಿತು. ಅಲ್ಲಿಂದಲೇ ಮೊದಲನೆಯ ಅಲೆ ಶುರುವಾಯಿತು ಅಂತ ಅನ್ಕೊಳ್ಳೋಣ. ನಂತರದಲ್ಲಿ 1985ರಲ್ಲಿ ರೋಬೋಗಳನ್ನ ತಯಾರು ಮಾಡಿ ರೋಬೋಗಳಿಂದ ಕೆಲಸ ಮಾಡಿಸಿಕೊಳ್ಳುವ ಸ್ಟೇಜ್ಗೆ ಬಂದೋ. ಇದು ಆನಂತರದ ಎರಡನೆಯ ಅಲೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಅಂತ ಹೇಳಿದ್ರೆ ಯಂತ್ರಗಳಿಂದ ಕೆಲಸ ಮಾಡಿಸ್ಕೊಳ್ಳೋದು, ಕೃತಕ ಬುದ್ಧಿಮತ್ತೆಯನ್ನ ಅವುಗಳಿಗೆ ತುಂಬಿ ಅವುಗಳಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥ 1950ರಲ್ಲಿ ಶುರುವಾದ್ರೂ ಕೂಡ 85ರಲ್ಲಿ ಒಂದು ಮಟ್ಟಕ್ಕೆ ಬಂದು ನಿಂತು. ಆದ್ರೆ 2025-26ರ ಕಾಲಘಟ್ಟದಲ್ಲಿ ಬಹುತೇಕವಾಗಿ ಎಐ ಯುಗ ಅಂತ ಕರಿತಾ ಇದೀವಿ. ಇವತ್ತಿಗೆ ಎಷ್ಟೋ ಉದ್ಯೋಗಗಳು ಎಐ ಇಂದ ಕಡಿಮೆ ಆಗೋಗಿದ್ದಾವೆ. ದೊಡ್ಡ ದೊಡ್ಡ ಗಾತ್ರದ ಬೃಹತ್ ಕಂಪನಿಗಳು ಈ ಎಐ ಅನ್ನ ಅಳವಡಿಸಿಕೊಂಡು ತನ್ನ ಉದ್ಯೋಗಿಗಳನ್ನ ತೆಗೆದಾಕ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಿರತಕ್ಕಂತ ವಿಚಾರನೆ. ಇವತ್ತಿಗೆ ಯಾವುದೇ ಕಂಪನಿಯನ್ನ ಸೇರಿ, ಯಾವುದೇ ಸಂಸ್ಥೆಯನ್ನ ಸೇರಿ ಎಐ ಮೂಲಕ ನಿಮ್ಗೆ ಕೆಲಸ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ನ ಬೇರೆ ತರದಲ್ಲಿ ನೋಡುವ ಪ್ರವೃತ್ತಿ ಶುರುವಾಗ್ಬಿಟ್ಟಿದೆ. ಆ ಮಟ್ಟಕ್ಕೆ ಎಐ ಕೆಲಸವನ್ನು ಮಾಡ್ತಾ ಇದೆ. ಬಹುತೇಕವಾಗಿ ಈಗ ನೋಡಿ, ನೀವು ಮೊಬೈಲ್ ಎತ್ಕೊಂಡ್ರೆ ಎಐ ನಿಂದ ಕೆಲಸ ಮಾಡ್ತಕ್ಕಂಥದ್ದೇ ಹೆಚ್ಚು ಆಗಿದೆ. ಹೇಗೆ ನೋಡಿ, ನೀವೊಂದು ಹಾಸ್ಪಿಟಲ್ಗೆ ನೀವೇನಾದ್ರು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾರೋ ಕುಳಿತು ನಿಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಮಾಡಲ್ಲ, ಎಐ ರಿಪ್ಲೈ ಮಾಡತ್ತೆ. ನೀವೇನ್ ಕೇಳ್ತಿರೋದಕ್ಕೆ ಉತ್ತರವನ್ನ ಕೊಡುತ್ತೆ. ಯಾವುದೋ ಏನೋ ತೊಂದರೆ ಆಗಿದೆ, ನಿಮ್ಗೆ ಒಂದು ಕಾಲ್ ಸೆಂಟರ್ಗೆ ಕರೆ ಮಾಡಿದಿರಿ, ಅಲ್ಲಿ ಯಾರೋ ಕುಳಿತುಕೊಂಡು ನಿಮ್ ಜೊತೆ ಮಾತನಾಡಲ್ಲ, ಎಐ ಮಾತನಾಡತ್ತೆ. ಎಲ್ಲ ಫೀಡ್ ಆಗಿರತ್ತೆ. ನೀವು ಕೇಳಿದ್ದಕ್ಕೆ ಅದು ಉತ್ತರ ಕೊಡುತ್ತೆ. ಒಂದು ಸಿಗ್ನಲ್ ನಲ್ಲಿ ನೀವೇನಾದ್ರೂ ಟ್ರಾಫಿಕ್ ರೂಲ್ ಅನ್ನ ಬ್ರೇಕ್ ಮಾಡಿದ್ರೆ ನಿಮ್ಗೆ ಫೈನ್ ಹಾಕೋದು ಕೂಡ ಎಐ ಆಗಿದೆ. ಅಂದ್ರೆ ಈ ಕಾಲಘಟ್ಟದಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ, ಪ್ರತಿಯೊಂದು ಸಿಚುವೇಶನ್ಸ್ ಅಲ್ಲೂ ಕೂಡ ಎಐ ಕೆಲಸ ಮಾಡ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಎಐ ಕಲಿತರಷ್ಟೇ ಕೆಲಸ ಅಂತಕ್ಕಂತ ಒಂದು ಸುದ್ದಿಗಳು ಓಡಾಡ್ತಾ ಇದಾವೆ. ಇವತ್ತಿಗೆ ಈ ಏನು ಕಂಟೆಂಟ್ ಕ್ರಿಯೇಟರ್ ಅಂತ ಕರಿತಾ ಇದೀವೋ, ಅದು ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಈ ಎಲ್ಲಾ ಒಂದು ತೆರನಾದಂತ ಸೋಷಿಯಲ್ ಮೀಡಿಯಾದಲ್ಲಿ ಎಐ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ. ನೀವು ನೋಡಿ, ಅಲ್ಲಿ ರಿಯಲ್ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಇದೆ. ಆದ್ರೆ ಕೇಳೋದಕ್ಕೆ, ನೋಡೋದಕ್ಕೆ ರಿಯಲ್ ಅಂತ ಅನ್ಸುತ್ತೆ. ಆ ಮಟ್ಟಕ್ಕೆ ವಿಡಿಯೋಗಳಾಗ್ಬೋದು ಅಥವಾ ವಾಯ್ಸ್ ಆಗ್ಬೋದು ಕ್ರಿಯೇಟ್ ಆಗಿ ಬರ್ತಾ ಇದೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಕೂಡ ಎಐ ನ ಕಲಿತು ಅದರಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ.
ಅದರಿಂದ ವಿಡಿಯೋ ಜನರೇಟ್ ಮಾಡ್ತಾ ಇದ್ದಾನೆ, ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಶಾಲೆಯಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿ ಕೂಡ ಇವತ್ತು ಎಐ ನ ಬಳಸ್ತಾ ಇದ್ದಾನೆ. ಒಂದು ಕ್ವಶನ್ ಕೇಳಿ ಉತ್ತರವನ್ನ ಪಡ್ಕೊಳ್ತಾ ಇದ್ದಾನೆ. ಒಂದು ಎಸ್ಸೆ ಬರೋದಕ್ಕೆ ಎಐ ನ ಬಳಸ್ಕೊಳ್ತಾ ಇದ್ದಾನೆ. ಚಾಟ್ ಜಿಟಿಪಿ ನಿಮ್ಗೆಲ್ಲ ಗೊತ್ತೇ ಇದೆ. ರೈತನೊಬ್ಬ ಇಂದು ಎಐ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾನೆ. ಎಐ ಕ್ಯಾಮ್ರಾಗಳು ಬಂದಿದಾವೆ. ಮನೇಲೆ ಕುಳಿತುಕೊಂಡು ಮೋಟ್ರು ಚಾಲು ಮಾಡ್ತಾನೆ. ಮನೇಲೆ ಕುಳಿತುಕೊಂಡು ಹೊಲದಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದನ್ನ ನೋಡ್ತಾನೆ. ಹೊಲದಲ್ಲಿ ಏನಾಗ್ತಿದೆ ಅದನ್ನ ಕಂಟ್ರೋಲ್ ಕೂಡ ಮಾಡ್ತಾನೆ. ಅಮೆರಿಕದ ಬಹುರಾಷ್ಟ್ರೀಯ ಹೂಡಿಕೆಯ ಬ್ಯಾಂಕ್ ಮತ್ತು ಹಣಕಾಸು ಸೇವೆಗಳ ಸಂಸ್ಥೆ ಗೋಲ್ಡ್ಮನ್ ಸ್ಯಾಕ್ಸ್ ತನ್ನ ವರದಿಯಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನೇ ಹೇಳಿದೆ. ಇವತ್ತಿಗೆ ಮನುಷ್ಯನೇ ಇಲ್ಲದೆ ಕಾರ್ ಓಡ್ತಾ ಇದೆ. ಮನುಷ್ಯನೇ ಇಲ್ಲದೆ ಕೆಲಸ ಆಗ್ತಾ ಇದೆ. ಇಂತಹ ಒಂದು ಮಟ್ಟಿಗೆ ಜಗತ್ತು ಅಂತಕ್ಕಂಥದ್ದು ಬಂದು ನಿಂತಿದೆ. ಭಾರತವು ಕೂಡ ಎಐಗೆ ಅಂತಾನೆ ದೊಡ್ಡ ಮಟ್ಟದ ಬಂಡವಾಳವನ್ನು ಕೂಡ ಹೂಡ್ತಾ ಇದೆ. ಜಾಗತಿಕವಾಗಿ ನಾವು ಇದರ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಹೊಸ ಯೋಜನೆಗಳನ್ನು ಕೂಡ ತರ್ತಾ ಇದೆ ಎಐ ಮೇಲೆ. ಹಾಗಾದ್ರೆ ಈ ಎಐ ಅಂತಕ್ಕಂಥದ್ದು ಮನುಷ್ಯನಿಗಿಂತ ಬುದ್ಧಿವಂತನ? ಎಐ ಬಂದ್ಬಿಟ್ರೆ ಮನುಷ್ಯನಿಗೆ ಕೆಲಸ ಹೋಗ್ಬಿಡುತ್ತಾ? ಎಐ ಬಂದ್ರೆ ಯಾವ ಫೀಲ್ಡ್ ಗಳಲ್ಲಿ ಮನುಷ್ಯನಿಗೆ ಕೆಲಸ ಇರಲ್ಲ? ಇದುವರೆಗಿನ ವರದಿಗಳು ಏನನ್ನ ಹೇಳಕ್ ಹೋಗಿವೆ? ಈ ಎಲ್ಲ ವಿಚಾರನ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನಾನು ಆ ವಿಚಾರಗಳನ್ನ ಹೇಳಿಲ್ಲ. ಮುಂದೆ ಸ್ಟ್ಯಾಟಿಸ್ಟಿಕ್ ಜೊತೆನಲ್ಲಿ ನಿಮ್ಮೊಟ್ಟಿಗೆ ಬರ್ತೀನಿ. ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ವಿಚಾರ, ನಾನು ಮಾಹಿತಿ ಭರಿತವಾದಂತ ವಿಡಿಯೋಗಳನ್ನ ಮೆಂಬರ್ ಓನ್ಲಿ ವಿಡಿಯೋಗಳನ್ನಾಗಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ ನಿಮ್ಮ ಪಕ್ಕದಲ್ಲಿರತಕ್ಕಂತ ಜಾಯಿನ್ ಬಟನ್ ನ ಕ್ಲಿಕ್ ಮಾಡೋ ಮೂಲಕ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ನಾನ್ ಮಾಡತಕ್ಕಂತ ಮೆಂಬರ್ ಓನ್ಲಿ ವಿಡಿಯೋಗಳು, ಮಾಹಿತಿ ಭರಿತವಾದಂತ ವಿಡಿಯೋಗಳು, ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ನಿಮಗ್ ಬರ್ತಕ್ಕಂತ ವಿಡಿಯೋಗಳು ತಲುಪ್ತಾ ಹೋಗ್ತವೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಸ್ಟ್ಯಾಟಿಸ್ಟಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.